ಪಿರಿಯಾಪಟ್ಟಣದ ದಲಿತರ ಹಿತ ಕಾಯುವಲ್ಲಿ ಅವರ ರಕ್ಷಣೆಯನ್ನ ಮಾಡುವುದರಲ್ಲಿ ಸರ್ಕಾರವು ಸಂಪೂರ್ಣ ವಿಫಲವಾಗಿದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದಾಸಂಸ ಅಂಬೇಡ್ಕರ್ ಮಾರ್ಗ ರಾಜ್ಯಾಧ್ಯಕ್ಷರಾದ ಡಾ ಆರ್ ಮೋಹನ್ ರಾಜ್ ಟೀಕಿಸಿದರು. ತಾಲೂಕಿನ ದಲಿತರ ಮೇಲಿನ ದಬ್ಬಾಳಿಕೆಗೆ ಕೊನೆಯಿಲ್ಲವೇ? ತಾಲೂಕು ಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಏನನ್ನ ಮೇಯಿಸ್ತಿದ್ದಾರೆ ನನಗೆ ತಿಳಿತಾ ಇಲ್ಲ. ಏಕೆಂದರೆ ತಾಲೂಕಿನ ದೊಡ್ಡಹೊನ್ನೂರು ಗ್ರಾಮದಲ್ಲಿ ಸುಶೀಲಾ ಲೇಟ್ ತ್ಯಾಗರಾಜ ಎಂಬುವವರ 4 ಎಕರೆ ಜಮೀನಿನಲ್ಲಿ ಇಲ್ಲದ ಕಾಲುದಾರಿ ನಿರ್ಮಿಸಲು ಮುಂದಾಗಿರುವುದು ಎಷ್ಟು ಸರಿ? ಕೇವಲ ಒಂದು ಮನೆಗಾಗಿ ಉದ್ದೇಶಪೂರ್ವಕವಾಗಿ ದಲಿತ ಮಹಿಳೆಗೆ ಕಿರುಕುಳ ನೀಡಲೆಂದೇ ದಲಿತ ವ್ಯಕ್ತಿಗಳು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಇವರ ದಲಿತ ರಕ್ಷಣೆ ಎತ್ತ ಸಾಗಿದೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಒಬ್ಬ ದಲಿತ ಮಹಿಳೆಗೆ ರಕ್ಷಣೆ ಕೊಡಬೇಕಾಗಿದ್ದ ದಲಿತ ಮುಖಂಡರು ಬೇರೆಯವರ ಜೊತೆ ಕೈ ಜೋಡಿಸಿರುವುದನ್ನು ನಾನು ಖಂಡಿಸುತ್ತೇನೆ. 1969ರಲ್ಲಿ ಸರ್ವೆ ನಂಬರ್ 31ರಲ್ಲಿ 4 ಎಕರೆ 4 ಗುಂಟೆ ದರ್ಖಾಸು ಜಮೀನನ್ನ ಮಂಜೂರಾಗಿದ್ದು, ಅಂದಿನಿಂದ ನಿರ್ಣಯದವರೆಗೂ ಜಮೀನು ಮಾಡಿಸಿಕೊಂಡು ಬಂದಿದ್ದ ಮಹಿಳೆಗೆ ಪಕ್ಕದ ಜಮೀನಿನ ಕಾಂತರಾಜು ಮತ್ತು ಮಧು ಎಂಬುವವರು ಅರ್ಧ ಎಕರೆ ಒತ್ತುವರಿ ಮಾಡಿಕೊಟ್ಟಿದ್ದು, ಅವರು ಪಕ್ಕ ಪೋಡಿ ಮಾಡಿಸಿಕೊಂಡಿದ್ರೂ ಕೂಡ ನಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ರಸ್ತೆ ಮಾಡಲು ಕುಮ್ಮಕ್ಕು ನೀಡುತ್ತಾ ಇದ್ದು, ಇದು ಸರಿಯಾದ ಕ್ರಮವಲ್ಲ. ಜಮೀನಿಗೆ ಹಾಕಿದ್ದ ತಂತಿ ಬೇಲಿ ಕಿತ್ತು ರಸ್ತೆ ಮಾಡಲು ಅನುವು ಮಾಡುತ್ತಾ ಇದ್ದು, ಇದಕ್ಕಾಗಿ ಕುಶಾಲನಗರದಿಂದ ಜನರನ್ನ ಕರೆತಂದು ಗಲಾಟೆ ಮಾಡಿಸ್ತಾ ಇದ್ದು, ಇದು ತರವಲ್ಲದ ವಿಷಯವಾಗಿದೆ. ಗಂಡನಿಲ್ಲದ ವಿಧವೆಯಾದ ಸುಶೀಲಮ್ಮ ಅವರನ್ನ ಕತ್ತಿಯಿಂದ ಹೊಡೆಯಲು ಮುಂದಾಗಿದ್ದು ಏಕೆ? ಆನಂತರ ಅವರು ಅಲ್ಲಿಂದ ಪಲಾಯನ ಮಾಡಿ ಜೀವ ಉಳಿಸಿಕೊಂಡಿರುತ್ತಾರೆ. ದಲಿತರ ಜಮೀನು ಕಬಳಿಸಬೇಕೆಂಬ ಈ ಸವರ್ಣೀಯರ ಅತಿ ಆಸೆಗೆ ಏನೆನ್ನಬೇಕು ತಿಳಿತಾ ಇಲ್ಲ ಎಂದರು. ನಮಗೆ ನ್ಯಾಯ ಒದಗಿಸ್ಕೊಡಿ. ಅವ್ರು ಏನು ಕೋಡಿ ಆಗಿದೆ ಸರ್ವೆ ನಂಬರ್ 32ರಲ್ಲಿ ಎಲ್ಲಿ ಕೋಡಿ ಆಗಿದೆ ಅಲ್ಲಿ ಅವ್ರು ಕೂತ್ಕೊಳ್ಳಿ. ರೋಡ್ ಎಲ್ಲಿತ್ತು ಮೊದಲು ಅದೇ ಥರ ರೋಡ್ನ ಸರ್ಕಾರಿ ರೋಡ್ ಎಲ್ಲಿದೆ ಅಲ್ಲಿ ರೋಡ್ ಕೊಡಿ. ನಮ್ಮ ಜಾಗ ಏನು ಒತ್ತುವರಿ ಆಗಿದೆ ಆ ರೋಡ್ನ ನಮಗೆ ಅವ್ರು ಎಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಮ್ಮ ಜಾಗನ ನಮಗೆ ತೆರವುಗೊಳಿಸ್ಕೊಡಿ. ನನಗೆ 1969ರಲ್ಲಿ ನನಗೆ ಮಂಜೂರಾತಿ ಆಗಿರೋ ಜಾಗ ಈಗ 4 ವರ್ಷದಿಂದ ಈಚೆಗೆ ಅವ್ರು ಕಿತ್ಕೊಂಡಿರೋದು ನಮ್ಮ ಕೈಯಿಂದ. ಆರ್ಟಿಸ್ಟ್ ಇದೆ, ಎಮ್ಮಾರ್ ಇದೆ, ಸಾಕೋಳಿ ಇದೆ, ಎಲ್ಲ ಇದ್ದು ಸಮೇತ ಅವರು ಈಗ ಬಂದು ಇದು ಬೈಕುಪ್ಪೆಯಲ್ಲಿ ಕೂತಿದ್ಯಾ ಅಂತೇಳಿ ನನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮೊಬೈಲ್ ಆಪ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಅವಾಗಿನ ತಹಸೀಲ್ದಾರರು ನಮಗೆ ಸರ್ವೆ ಮಾಡಿ ಈ ಥರ ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ. ನಮಗೆ ಸರ್ವೆ ನಂಬರ್ 31/8 ಅಂತ ಕೊಟ್ಟಿದ್ದಾರೆ. ಇವಾಗ ಈಗಿನ ಆ್ಯಪಲ್ಲಿ ಎಲ್ಲ ಒಟ್ಟುಗೂಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ರಾಜ್ಯ ಸಂಘಟನೆ ಸಂಚಾಲಕರು ಕೆಬಿ ರಾಜು ಅವರು ಮಾತನಾಡಿ, ಪೊಲೀಸ್ ಠಾಣೆಗೆ ದೂರು ನೀಡಿ ಹಾಗೂ ಅರಣ್ಯ ಇಲಾಖೆಗೆ ದೂರು ನೀಡಿ ಗಂಡನಿಲ್ಲದ ವಿಧವೆ ಸುಶೀಲಮ್ಮ ಅವರಿಗೆ ಮಾನಸಿಕ ದೈಹಿಕ ಕಿರುಕುಳ ನೀಡ್ತಾ ಇದ್ದು, ಇವರು ಜಮೀನನ್ನ ಬಿಟ್ಟು ಓಡಿ ಹೋಗಲಿ ಅಥವಾ ಸಾಯಲಿ ಎಂದೇ ಇವರ ಎಲ್ಲರ ಹವಣಿಕೆಯಾಗಿದೆ. ಆದರೆ ಪಿರಿಯಾಪಟ್ಟಣದ ದಲಿತ ಮಹಿಳೆಗೆ ಅನ್ಯಾಯವಾಗಲು ದಸಂಸ ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಇಂತಹ ಗೊಡ್ಡು ಬೆದರಿಕೆಗೆ ಜನರಿಗೆ ಹೆದರೋದಿಲ್ಲ. ತಾಲೂಕಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸತ್ಯತೆ ಅರಿತು ಸತ್ಯದ ಕಡೆ ನ್ಯಾಯ ಎತ್ತಿ ಹಿಡಿಯಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣಬಹುದು. ಇಲ್ಲದಿದ್ದರೆ ದಲಿತರ ಶಾಪ ಸುಮ್ಮನೆ ಬಿಡೋದಿಲ್ಲ. ಬೇರೆ ಊರಿನಿಂದ ಹಣ ಕೊಟ್ಟು 100 ಜನರನ್ನ ತಂದು ಜಮೀನಿನಲ್ಲಿ ಗಲಾಟೆ ಮಾಡಿಸ್ತಾ ಇದ್ದು, ಇದಕ್ಕೆಲ್ಲ ವಿಡಿಯೋ ಸಾಕ್ಷಿಗಳಿವೆ. ಇದಕ್ಕೆಲ್ಲ ದಲಿತ ಮುಖಂಡರು ಸಹಕಾರ ನೀಡ್ತಾ ಇರೋದು ದಲಿತ ಸಂಘಟನೆಗಳಿಗೆ ನಾವು ಏನ್ ಹೇಳಬೇಕೆಂದು ತಿಳಿತಾ ಇಲ್ಲ. ನನ್ನ ಮೇಲೂ ಕೂಡ ಇಲ್ಲಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ದು, ಇವೆಲ್ಲ ಸತ್ಯಕ್ಕೆ ದೂರವಾದವು. ತಕ್ಷಣ ದಲಿತ ಮಹಿಳೆ ಜಮೀನಿನ ಮೇಲೆ ರಸ್ತೆ ನಿರ್ಮಿಸುವುದನ್ನು ನಿಲ್ಲಿಸಬೇಕು. ಆಕೆ ಮೇಲೆ ಸುಳ್ಳು ದೂರುಗಳನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದು ಅವುಗಳನ್ನು ತಕ್ಷಣ ಹಿಂಪಡೆಯಬೇಕು. ಇಲ್ಲದಿದ್ದರೆ ಮೈಸೂರು ಡಿಸಿ ಕಚೇರಿಯ ಮುಂಭಾಗ ಕರ್ನಾಟಕ ರಾಜ್ಯ ದಸಂಸ ಅಂಬೇಡ್ಕರ್ ಮಾರ್ಗದ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಸರ್ಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಹೊನ್ನೂರು ಗ್ರಾಮದಲ್ಲಿರುವ ಸುಶೀಲಮ್ಮ ಎಂಬುವರನ್ನು ಸೇರಿದ ಹೋಗಿ ಅವರ ಮಾವನ ಹೆಸರಿಗೆ ಮಾವ 1950ರಲ್ಲಿ ಕಾಡು ಕಡಿದು ವ್ಯವಸಾಯ ಮಾಡಿಕೊಂಡು ಬಂದಿರ್ತಾರೆ. ವ್ಯವಸಾಯ ಮಾಡಿಕೊಂಡು ಬಂದ ನಂತರ ಅವರಿಗೆ 1969ರಲ್ಲಿ ಅವರಿಗೆ ಎಲ್ಲ ಖಾತೆಯ ಪಾಣಿಗಳು ಆಗ್ತವೆ. ಇವರ ಹತ್ರ RTC ಇದೆ, MR ಇದೆ, ಮೂಲ ಸ್ಕೆಚ್ ಇದೆ, ಎಲ್ಲವೂ ಇದೆ, ಎಲ್ಲ ದಾಖಲೆಗಳು ಇದ್ದಾವೆ. ಇವರಿಗೆ ಹಿಂದೆ ಅವರಿಗೆ ಆ ಜಾಗವನ್ನು ಉಳುಮೆ ಮಾಡಿ ವ್ಯವಸಾಯ ಮಾಡಲು ಕೆಲವು ಅಡ್ಡಿಪಡಿಸ್ತಿದ್ರು. ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ದಲಿತ ಸಂಘ ಸಮಿತಿ, ಅಂಬೇಡ್ಕರ್ ಮಾರ್ಗ ಪಕ್ಷದ ವತಿಯಿಂದ, ಸಂಘಟನೆ ವತಿಯಿಂದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಹೋಗಿ ನಮ್ಮ ಸಂಘಟನೆಯವರೆಲ್ಲ ನಮ್ಮನ್ನು ಕೇಳ್ಕೊಂಡ ಮೇರೆಗೆ ನಾವು ಸಪೋರ್ಟ್ ಮಾಡಿ ಸುತ್ತ ಬೇಲಿ ಕೂಡ ಹಾಕಿಸಿದ್ವಿ. ಸುತ್ತ ಬೇಲಿ ಹಾಕಿಸಿ ನಂತರ ಕಾಂತರಾಜ್ ಶೆಟ್ಟಿ ಎಂಬುವರು ಬಾಳೆಗೆಯನ್ನು ಬೆಳೆದಿದ್ದರು. ಅವರು ಸರ್ವೇರು ಬಂದು ಸರ್ವೇರ್ ಮಾಡಿದ್ರು ಇಲ್ಲಿವರೆಗೆ ಬರ್ತದೆ ಅಂತ ಅವರು
ತೋರಿಸಿದಾಗ ಅವ್ರು ಹೇಳಿದ್ರು ಕಾಂಗ್ರೆಸ್ ಅಡ್ಡಿ ಇದನ್ನು ನಾವು ಬಾಳೆ ತೆಗೆದ ಮೇಲೆ ಬೇಕಾದ್ರೆ ಬೇಲಿ ಹಾಕಿ ಅಲ್ಲಿವರೆಗೆ ಬಾಳೆ ತೆಗೆದು ಬೇಡ ಅಲ್ಲಿವರೆಗೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ವಿ. ಸರ್ವೆ ಬಂದಾಗ 4 ಬಾರಿ ಸರ್ವೆ ಆಗಿದೆ ಮತ್ತು 4 ಎಕರೆ 22-23 ಗುಂಟೆ ಜಾಗ ಅವರಿಗೆ ಸರ್ಕಾರದಿಂದ ಕೋಡಿ ಆಗಿದೆ, ದುರಸ್ತಿ ಆಗಿದೆ. ದುರಸ್ತಿ ಆದಮೇಲೆ ಮತ್ತೆ ಎಷ್ಟು ಜಾಗ ಎಲ್ಲಿ ಬರಬೇಕು, ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಫಾರೆಸ್ಟ್ ಇರಬೇಕು, ಕಾಡು ಇರಬೇಕು, ಒತ್ತುವರಿ ಪೈಸೆ ಇರಬೇಕು ಅಂತಂದಿದ್ರೆ ಮಾತ್ರ ಇವರು ಯಾವ ಥರ ಒತ್ತುವರಿ ಮಾಡ್ಕೊಳ್ಬಹುದು. ಇವರು ಎಲ್ಲರೂ ಕೂಡ 117-120 ಜನ. ಈ ಸಂದರ್ಭದಲ್ಲಿ ನೊಂದ ಮಹಿಳೆ ಸುಶೀಲಮ್ಮ, ಮೈಸೂರು ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷ, ಹಾಸನ ಜಿಲ್ಲಾ ಅಧ್ಯಕ್ಷರಾದ ಚನ್ನಕೇಶವ, ರವಿರಾಮು ಮುಂತಾದವರು ಉಪಸ್ಥಿತರಿದ್ದರು.